ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದ್ರಗುಣ ವ್ಲಾಗ್ಸ್. ನಾನಿವಾಗ ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಳಗ್ಗೆಯಿಂದ ಏನೇನಾಯಿತು ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಯೂಶ್ವಲ್ ಒಂದು ಗ್ಲಾಸ್ ಬಿಸಿನೀರಿಗೆ ಜೀರಿಗೆ ಪೌಡರ್ ಹಾಕ್ಕೊಂಡು ಕುಡಿಯೋದಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಲೆಮನ್ ಬೇಕಂದ್ರೂ ಹಾಕ್ಕೊಂಡು ಕುಡಿಬೋದು. 1 ಕಪ್ ನನಗೆ, ಇನ್ನೊಂದು ಕಪ್ ನಮ್ಮ ಹಸ್ಬೆಂಡ್ಗೆ. ಸೊ ಇದನ್ನು ಕುಡ್ದಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ನಾನಿವತ್ತು ಅವರೆಕಾಳು ಉಪ್ಪಿಟ್ಟು ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. 1 ಲೋಟ ರವೆ, ಹೆಸರುಬೇಳೆ, ಕಡಲೆಬೇಳೆ, ಹಸಿ ಅವರೆಕಾಯಿ, ಸಬ್ಬಸಿಗೆ ಸೊಪ್ಪು ಸ್ವಲ್ಪ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ಕಾಯಿ ತುರಿ, ಟೊಮೊಟೊ ಮತ್ತು ಈರುಳ್ಳಿ. ಇಲ್ಲಿ ನಾನು 1 ಈರುಳ್ಳಿ ಮತ್ತು 4 ಟೊಮೊಟೊ ತೊಗೊಂಡಿದ್ದೀನಿ. ಹುಳಿ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಸೊ ಇಲ್ಲಿ ನಾನು ಒಂದು ಬಾಣಲಿಗೆ ತೊಗೊಂಡಿದ್ದೀನಿ. ಬಾಣಲಿಗೆ ಒಂದು 3ರಿಂದ 4 ಸ್ಪೂನು, ಚಿಕ್ಕ ಸ್ಪೂನಿದ್ದು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಕಾಯ್ದ್ಮೇಲೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಗೋಡಂಬಿ ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಆಗಬೇಕು. ಇದು ಟೇಸ್ಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನಾನು ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೋತೀನಿ. ರವೆನ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ರವೆ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದಾದಮೇಲೆ ಅದೇ ಬಾಣಲಿಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಹೆಸರುಬೇಳೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನನಗೆ ಹೆಸರುಬೇಳೆ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಜಾಸ್ತಿ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಸಬ್ಬಸಿಗೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಇದು ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 1 ಈರುಳ್ಳಿ ಹಾಕೋತಾ ಇದ್ದೀನಿ. ನಾನು ಈ ಈರುಳ್ಳಿ ಇಲ್ಲಿ ಒಂದೇ ಒಂದು ತೊಗೊಂಡಿದ್ದೀನಿ, ಆದರೆ ಟೊಮೊಟೊ ಜಾಸ್ತಿ ತೊಗೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ಉಪ್ಪಿಟ್ಟು ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕೋದ್ರಿಂದ ಅದು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಟೊಮೊಟೊ ಜಾಸ್ತಿ ಹಾಕೋ ಬದಲು ಅಂದರೆ ಈಗ 2 ಟೊಮೊಟೊ ಹಾಕ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೋಬೋದು. ಆ ಥರ ಮಾಡ್ಕೋಬೋದು. ಹುಳಿ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ನನಗೆ ಆ ಥರ ಇಷ್ಟ ಆಗುತ್ತೆ. ಸೊ ನಾನು ಅದಕ್ಕೆ ಈ ಥರ ಮಾಡ್ತಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಇಲ್ಲಿ ಆನಿಯನ್ಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದಾದಮೇಲೆ ಅದಕ್ಕೆ ನಾನು ಇಲ್ಲಿ ಹಸಿ ಅವರೆಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಹಸಿ ಅವರೆಕಾಯಿ ಮತ್ತು ಸಬ್ಬಸಿಗೆ ಸೊಪ್ಪು ಮಾಡ್ಕೊಂಡೋದ್ರಿಂದ ಈ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ಚಿಕ್ಕದಾಗಿ ಹಚ್ಕೊಂಡಿರೋ ಟೊಮೊಟೊ ಹಾಕ್ಕೊಂಡು ಇದು ನೀಟಾಗಿ ಫ್ರೈ ಆಗಬೇಕು. ಇದು ಫ್ರೈ ಆದಮೇಲೆ ನಾನಿಲ್ಲಿ 1 ಗ್ಲಾಸ್ ರವೆಗೆ 5 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನಾನಿಲ್ಲಿ ಉಪ್ಪಿಟ್ಟನ್ನ ತೆಳುವಾಗಿ ಮಾಡ್ತಿದ್ದೀನಿ, ಉದ್ರಾಗಿ ಮಾಡ್ತಿಲ್ಲ. ಸೊ ಅದಕ್ಕೆ ನೀರು ಕ್ವಾಂಟಿಟಿನ ಇಲ್ಲಿ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡಾದಮೇಲೆ ಅದು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿ ತನಕ ಕುದಿಸ್ಕೋಬೇಕಾಗತ್ತೆ. ಪಪ್ಪಾಯ ಇತ್ತು, ನಾನು ತಿಂಡಿ ಮಾಡೋದ್ರಲ್ಲಿ ಬ್ಯುಸಿ ಇದ್ನಲ್ಲ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಹೇಳಿದೆ. ಸೊ ಅವರೇ ಪಪ್ಪಾಯ ಕಟ್ ಮಾಡಿಕೊಡ್ತಿದ್ದಾರೆ. ಇದಾದಮೇಲೆ ಇಲ್ಲಿ ನೋಡಿ ನೀರು ಚೆನ್ನಾಗಿ ಕುದೀತಿದೆ. ಇದು ಚೆನ್ನಾಗಿ ನೀರು ಕುದಿ ಬಂದಮೇಲೆ ಈ ಟೈಮಲ್ಲಿ ಉಪ್ಪು ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಬೇಕಂದರೆ ಹಾಕೋಬೋದು, ಉಪ್ಪು ಬೇಕಂದರೆ ಹಾಕೋಬೋದು. ಸೊ ಇದಕ್ಕೆ ರವೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡೆಲ್ಲ ಆದಮೇಲೆ ಒಂದು ತಟ್ಟೆನ ಮುಚ್ಚಿಬಿಟ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಿಸಿದ್ರೆ ನಮ್ಮ ಉಪ್ಪಿಟ್ಟು ರೆಡಿಯಾಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಉಪ್ಪಿಟ್ಟು ಇದೆಲ್ಲರೂ ಮಾಡ್ತಾರೆ ಅಂತ ಅಂದ್ಕೋಬೇಡಿ. ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೇಲೂ ಅಷ್ಟೇ ಎಲ್ಲರೂ ಇಷ್ಟಪಡ್ತಾರೆ. ನಾನು ಆಫೀಸಲ್ಲಿ ನನ್ನ ಕೊಲೀಗ್ಸ್ನೂ ಕೇಳಿದೆ, ಅವರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಗಾರ್ನಿಷಿಗೆ ನಾನು ಫ್ರೈ ಮಾಡಿರೋ ಗೋಡಂಬಿ ಮತ್ತು ತುಪ್ಪ ಹಾಕ್ಕೊಟ್ಟಿದ್ದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. 2-3 ಡೇಸ್ ಬ್ಯಾಕು ಇದು ಒಂದಲ್ಗೆ ಸೊಪ್ಪಿಂದು ಕಡ್ಡಿ ತಂದು ಹಾಕಿದ್ದೆ. ಸೊ ನೋಡಿ ಅದ್ರ ಮರಿಗಳೆಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ದಾಸವಾಳದ ಗಿಡಗಳು ಹಾಕಿದ್ದೀನಿ. ಇವಾಗ ಒಂದೊಂದೇ ಹೂವು ಬಿಡ್ತಿದೆ. ನೆಕ್ಸ್ಟ್ ಟೈಮ್ ಯಾವ ಕಲರ್ ಬಿಡುತ್ತೆ ಅಂತ ತೋರಿಸ್ತೀನಿ.
ಇದೆಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೋಗಿದ್ದು, ಆಫೀಸಲ್ಲಿ ವರ್ಕೆಲ್ಲ ಮುಗಿಸ್ಕೊಂಡು ಸಂಜೆ ಈವ್ನಿಂಗ್ ಬರಬೇಕಾದ್ರೆ ಲಕ್ಷ್ಮೀದು ಮುಖವಾಡ ತೊಗೋಬೇಕಾಗಿತ್ತು. ಸೊ ಅದಕ್ಕೆ ಒಡವೆ ಅಂಗಡಿಗೆ ಹೋಗಿದ್ದೆ. ಇಷ್ಟು ಮುಖವಾಡಗಳು ತೋರಿಸಿದ್ರು. ನಾನು ಇದರಲ್ಲಿ ಒಂದು ಮುಖವಾಡನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನವೇ ತೋರಿಸ್ತೀನಿ. ಸೊ ಮನೆಗೆ ಬಂದು ತುಂಬ ದಿನ ಆಗಿತ್ತು, ಮುಖಕ್ಕೆ ಫೇಸ್ ಪ್ಯಾಕ್ ಹಾಕ್ಕೊಂಡು. ಸೊ ರೆಡಿ ಮಾಡ್ಕೊಳ್ಳೋಣ ಅಂತ ಮನೇಲೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿಣದ ಪೌಡರು, ಒಂದು ಸ್ವಲ್ಪನೇ ಸಾಕಾಗುತ್ತೆ. ಇದಾದಮೇಲೆ ನಾನು ಒಂದು ಕಾಫಿ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಮನೇಲಿ ಇಷ್ಟ ಆಯಿತು, ಸೊ ನಾನು ಅದನ್ನೇ ಹಾಕ್ಕೊಂಡೆ. ಅದಾದಮೇಲೆ ಮೊಸರು ಹಾಕ್ಕೋಬೇಕು. ಮೊಸರು ಹಾಕ್ಕೊಂಡು ಎಷ್ಟು ಗಟ್ಟಿ ಬೇಕೋ ಅದನ್ನು ನೋಡಿಕೊಂಡು ಎಷ್ಟು ಮೊಸರು ಬೇಕಾಗುತ್ತೆ ಅಷ್ಟು ಮೊಸರನ್ನ ಹಾಕ್ಕೊಂಡು ಆ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಮೊಸರು ಕಡಿಮೆ ಆಗಿತ್ತು ಅಂತ ಮತ್ತೆ ಮೊಸರು ಹಾಕ್ಕೋತಾ ಇದ್ದೀನಿ. ಸೊ ಇದಕ್ಕೆ ಲೆಮನ್ನು ಹಾಕ್ಕೋಬೋದು, ಹನಿನೂ ಹಾಕ್ಕೋಬೋದು. ನಾನಿಲ್ಲಿ ಇವತ್ತು ಇಷ್ಟನ್ನೇ ಹಾಕ್ಕೊಂಡು ಫೇಸ್ ಪ್ಯಾಕ್ ರೆಡಿ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಫೈನ್ ಪೇಸ್ಟ್ ಆಗುತ್ತೆ. ಸೊ ಇದನ್ನು ಮುಖಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು, ಯಾರು ಹೆದ್ರುಕೋಬೇಡಿ. ಸೊ ನೋಡಿ ನಾನು ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು 1/2 ಅವರ್ ಬಿಟ್ಟರೆ ಫುಲ್ ಅದೆಲ್ಲ ಡ್ರೈ ಆಗಿ ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ. ಸೊ ಇದಾದಮೇಲೆ ನೀಟಾಗಿ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿದ್ರೆ ಇನ್ಸ್ಟೆಂಟ್ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ ಚೆನ್ನಾಗಾಗಿದೆ ಇದು ಫೇಸ್ ಪ್ಯಾಕು. ನಾನು ಆವಾಗವಾಗ ಮನೇಲಿ ಟ್ರೈ ಮಾಡ್ತಿರ್ತೀನಿ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ನೈಟಿಗೆ ನಾನು ಮುದ್ದೆ ಮಾಡಿದ್ದೆ. ಮುದ್ದೆ, ಉಪ್ಪು ಸಾಂಬಾರು ಮತ್ತು ಹೀರೆಕಾಯಿ, ಅವರೆಕಾಯಿ ಬೇಳೆ ಹಾಕಿಬಿಟ್ಟು ಪಲ್ಯ ಮಾಡಿದ್ದೆ. ಸೊ ಮತ್ತು ಇದು ಉಪ್ಪು ಸಾಂಬಾರು ಖಾರ. ಸೊ ಇದೇ ನೈಟ್ ಊಟ. ಸೊ ನೈಟ್ ಊಟ ಎಲ್ಲ ಆದಮೇಲೆ ನನ್ನ ಮಗಳು ಸ್ಟೋರಿ ಹೇಳಿ ಮಮ್ಮಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅವ್ಳಿಗೆ ಸ್ಟೋರಿ ಹೇಳಿಬಿಟ್ಟು ಮಲಗಿಸ್ದೆ. ಲಾಸ್ಟ್ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಂಡಿರೋದು ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ಸೊ ನಂಗೆ ಟೈಮ್ ಆಗಲೇ ಇಲ್ಲ ಹಾಕೋಕ್ಕೆ. ಸೊ ಈಗ ಫೈನಲಿ ಇವತ್ತು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡಿದ್ದೀನಿ. ಸೊ ಜಾಸ್ತಿ ಏನು ಸೀರೆ ಇಲ್ಲ, 3 ಸೀರೆ ಇರೋದು ಅಷ್ಟೇ ತೊಗೊಂಡಿರೋದು ಈ ಸಲ, ಜಾಸ್ತಿ ಏನು ತೊಗೊಳ್ಳಿಲ್ಲ. ಸೊ ಈಗ ಬನ್ನಿ ಒಂದೊಂದೇ ತೋರಿಸ್ಬಿಡ್ತೀನಿ. ಸೊ ಫಸ್ಟ್ ಸೀರೆ ಬಂದು ಇದು ರೆಡ್ ಕಲರ್ ಸ್ಯಾರಿ. ರೆಡ್ಗೆ ಇದು ಗೋಲ್ಡ್ ಕಲರ್ ಬಾರ್ಡ್ರ್ ಇದೆ, ಮತ್ತು ಕ್ರೀಮ್ ಕಲರ್ ಬಾರ್ಡ್ರಿಗೆ ಗೋಲ್ಡ್ ಕಲರ್ದು ಇದಕ್ಕೇನು ಹೇಳ್ತಾರೆ ಜರಿನೋ ಏನೋ ಅದಿದೆ. ಈ ಥರ ಇದೆ ಸೀರೆ ಇದು. ಇದ್ರದ್ದು ಸೆರಗು ಬಂದು ಒಂದು ನಿಮಿಷ, ಸೆರಗು ಬಂದು ಈ ಥರ ಇದೆ. ಇದು ಬಂದು ಬ್ಲೌಸ್ ಪ್ಲೇನ್ ಇದೆ. ಇದಕ್ಕೇನಾದರೂ ವರ್ಕ್ ಮಾಡಿಸ್ಬೇಕು, ಚೆನ್ನಾಗಿರುತ್ತೆ ವರ್ಕ್ ಮಾಡಿಸಿದ್ದೆ. ಸೊ ನನ್ನ ಹತ್ರ ಒಂದು ರೆಡ್ ಕಲರ್ ಸ್ಯಾರಿ ಇರಲಿಲ್ಲ. ಸೊ ಇದೇ ನನ್ನ ಫಸ್ಟ್ ರೆಡ್ ಕಲರ್ ಸ್ಯಾರಿ ಅಂತ ಹೇಳ್ಬೋದು. ಸೊ ಲಾಸ್ಟ್ ವರ್ಷ ಎಲ್ಲ ಗ್ರೀನ್ ಕಲರ್ ಸೀರೆನೇ ಉಡಿಸ್ತಿದ್ದೆ ನಾನು ಲಕ್ಷ್ಮಿಗೆ. ಸೊ ಗ್ರೀನ್ ಕಲರ್ ಸೀರೆನೇ ಉಡಿಸ್ತಿರೋದ್ರಿಂದ ಗ್ರೀನ್ ಕಲರ್ ಸೀರೆಗಳೇ ಜಾಸ್ತಿ ಆಗಿಬಿಟ್ಟೈತೆ. ಸೊ ಅದಕ್ಕೆ ಈ ಸಲ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಈ ರೆಡ್ ಕಲರ್ ಸೀರೆ ತೊಗೊಂಡಿದ್ದೀನಿ. ಇದು ಬಂದು ಅಮ್ಮನಿಗೆ ಉಡ್ಸೋಕ್ಕೆ. ಸೊ ನೆಕ್ಸ್ಟು ಸೆಕೆಂಡ್ ಒನ್ ಬಂದು ಕಾಟನ್ ಸೀರೆ. ನನ್ನ ಫೇವ್ರೇಟ್. ನನಗೆ ಕಾಟನ್ ಸೀರೆಗಳಂದರೆ ತುಂಬ ಇಷ್ಟ. ಉಟ್ಕೊಳ್ಳೋಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೆ ಇದು ಚೆನ್ನಾಗಿದೆ ಸೀರೆ, ಪ್ಯೂರ್ ಕಾಟನ್ ಸೀರೆ. ಒಂದು ನಿಮಿಷ. ಇದ್ರದ್ದು ಬ್ಲೌಸು ಈ ಥರ ಇದೆ, ಈ ಕಲರ್ ಇದೆ. ಸೊ ಸೆರಗು ಮಾಮೂಲಿ ಫುಲ್ ಎಲ್ಲ ಸೀರೆ ಎಲ್ಲ ಒಂದೇ ಥರನೇ. ಸೊ ಈ ಥರ ಡಿಸೈನ್ ಇದೆ ಅಷ್ಟೇ. ಸೀರೆ ಒಂಥರ ಚೆನ್ನಾಗಿದೆ. ಕಲರು ಅಷ್ಟೇ ರೇರ್ ಕಲರು. ಈ ಥರ ಕಲರ್ ಸೀರೆ ಮಾತ್ರ ಒಂದೂ ಇರಲಿಲ್ಲ, ಸೊ ಅದಕ್ಕೆ ತಗೊಂಡೆ. ಇದು ಬಾರ್ಡ್ರಲ್ಲಿ ಈ ಥರ ಲೇಸ್ ವರ್ಕ್ ಇದೆ, ಚೆನ್ನಾಗಿದೆ ಅಲ್ವಾ. ನನಗೆ ಕಾಟನ್ ಸೀರೆಗಳಂದರೆ ತುಂಬ ಇಷ್ಟ ಆಗುತ್ತೆ. ಇದು ನನ್ನ ಸೆಕೆಂಡ್ ಸೀರೆ, ಇದು ಕಾಟನ್ ಸೀರೆ. ಸೊ ಲಾಸ್ಟ್ ಒನ್ ಬಂದು ಈ ಕಲರ್ ಸೀರೆ. ಇದು ಕ್ಯಾಮ್ರಾದಲ್ಲೇ ಒಂಥರ ಕಲರ್ ಕಾಣಿಸ್ತಿದೆ. ಆ್ಯಕ್ಚುಲಿ ಇದಿನ್ನೂ ಬ್ರೈಟ್ ಆಗಿದೆ ಕಲರು, ನೋಡೋಕ್ಕೆ ಚೆನ್ನಾಗಿದೆ. ಡಿಫ್ರೆಂಟ್ ಕಲರ್ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಬಂದು ಮೈಸೂರು ಮಿನಿ ಸಿಲ್ಕ್ ಥರ ಇದೆ ಇದು ಸೀರೆ. ಫುಲ್ ಸೀರೆ ಎಲ್ಲ ಸೇಮ್ ಇದೇ ಥರ. ಸೆರಗು ಬಂದು ಒಂದು ನಿಮಿಷ, ನಾನೆಲ್ಲ ಮುದ್ರು ಬಿಟ್ಟೆ. ಸೆರಗು ಬಂದು ಈ ಥರ ಇದೆ.
ಸೇಮ್ ಮೈಸೂರು ಸಿಲ್ಕ್ ಸೀರೆ ಬರುತ್ತಲ್ಲ ಅದೇ ಥರನ. ಇದು ಮಿನಿ ಮೈಸೂರು ಸಿಲ್ಕ್ ಅಂತಲೇ ಹೇಳ್ತಾರೆ. ಅದು ಸೀರೆ ಅಂತೂ ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಇದೆ. ಸೊ ಇದು ಮಡ್ಚಿಡಬೇಕು, ಆಮೇಲೆ ಇಡ್ತೀನಿ. ಸೊ ಇದೊಂದಕ್ಕೆ ನಾನು ಬ್ಲೌಸ್ ಹೊಲಿಸಿರೋದು. ಬ್ಲೌಸ್ ಸಿಂಪಲಾಗಿ ಹೊಲಿಸಿದ್ದೀನಿ. ಸೊ ಬ್ಯಾಕ್ ಈ ಥರ ಇದೆ, ಉಕ್ಸಿಡ್ಸಿದ್ದೀನಿ, ಮತ್ತು ಇದು ಡಿಸೈನ್ ಇದು ಇಟ್ಟಿದ್ದಾರೆ ಅಷ್ಟೇ. ಸೊ ಫ್ರಂಟ್ ಈ ಥರ ಇದೆ. ಇದಕ್ಕೆ ನಾನು ವರ್ಕೇನು ಮಾಡ್ಸೋಕೆ ಹೋಗಲಿಲ್ಲ, ಯಾಕೆಂದರೆ ಈ ಸೀರೆ ಬಂದು 1000 ರೂಪೀಸ್ ಅಷ್ಟೇ ಅನಿಸುತ್ತೆ. ಸೊ ವರ್ಕೆಲ್ಲ ಮಾಡಿಸಿದ್ರೆ ಸೀರೆ ವ್ಯಾಲಿಗಿಂತ ಬ್ಲೌಸ್ ವರ್ಕ್ದೇ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಇಷ್ಟೊಂದು ಸಿಂಪಲ್ ಸೀರೆಗೆಲ್ಲ ಜಾಸ್ತಿ ವರ್ಕ್ ಮಾಡಿಸಿ ಖರ್ಚು ಮಾಡೋ ಅವಶ್ಯಕತೆ ಏನಿಲ್ಲ ಅಂತ ಅಂದ್ಕೊತೀನಿ. ಇನ್ನು ಕಾಸ್ಟ್ಲಿ ಸೀರೆಗಳಿಗಾದರೆ ಹೆವಿ ವರ್ಕ್ ಎಲ್ಲ ಮಾಡಿಸಿ ಸ್ಟಿಚ್ ಮಾಡಿಸಿದ್ರೆ ಆಗುತ್ತೆ, ವರ್ತ್ ಇರುತ್ತೆ. ಸೊ ಇದು ಸಿಂಪಲ್ ಸೀರೆ ಅಲ್ವಾ, ಅದಕ್ಕೆ ನಾನೇನು ವರ್ಕ್ ಮಾಡಿಸಿಲ್ಲ. ಈ ಸೀರೆಗೆ ಮಾಡಿಸೋದ ಅಂತ ಅಂದ್ಕೊಂಡಿದ್ದೀನಿ. ನಾನು ಇದು ಲಕ್ಷ್ಮಿ ಅಮ್ಮಂಗೆ ಮುಖವಾಡ ತೊಗೊಂಬರಕ್ಕೆ ಹೋಗಿದೆ. ಸೊ ತುಂಬ ವರ್ಷದಿಂದ ಅನ್ಕೊತಿದ್ದೆ ಸಿಲ್ವರ್ ಮುಖವಾಡನೇ ಹಾಕ್ಬಿಟ್ಟು ಪೂಜೆ ಮಾಡಬೇಕು ಅಂತ. ಸೊ ಫೈನಲಿ ಈ ವರ್ಷ ಅದು ನನ್ನ ಆಸೆ ಕನಸೆಲ್ಲ ಈಡೇರ್ತಿದೆ ಅಂತ ಹೇಳ್ಬೋದು. ಅದೇನು ತಗೋಬೋದಿತ್ತು ಒಂದೇ ಸಲನೇ, ಆದರೆ ಆಗಿರಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಫೈನಲಿ ತಗೊಳ್ಳೋದ ಅಂತ ಅಂದ್ಬಿಟ್ಟೆ ನಾನು ಲಾಸ್ಟ್ ಇಯರು ಚೀಟಿ ಹಾಕಿದ್ದೆ. ಮೀನ್ಸ್ ಗೋಲ್ಡ್ ಒಡವೆ ಅಂಗಡಿಯಲ್ಲೇ ಚೀಟಿ ಕಟ್ಟಿಸ್ಕೊತಾರೆ. ಎವ್ರಿ ಮಂತ್ ನಾನು ಬಂದು 1000 ಹಾಕಿದ್ದೆ, ಅಪ್ ಟು 10,000 ತನಕನೂ ಹಾಕ್ಬೋದು. ಸೊ ಫೈನಲಿ ಒಂದು ಇನ್ಸ್ಟಾಲ್ಮೆಂಟ್ ಅವ್ರು ಎಕ್ಸ್ಟ್ರಾ ಕೊಡ್ತಾರೆ. ನಾನು 12 ಮಂತ್ಸ್ ಕಟ್ಟಿದ್ರೆ ಅವ್ರು ಎಕ್ಸ್ಟ್ರಾ 1 ಮಂತ್ ಅಮೌಂಟ್ ಪೇ ಮಾಡ್ತಾರೆ. ಸೊ ನನಗೆ 12,000 ಕಟ್ಟಿದ್ದೀನಿ ಅಂದರೆ ಅವ್ರು 13,000 ಪೇ ಮಾಡ್ತಾರೆ. ಸೊ ಅವ್ರು ಕ್ಯಾಶ್ ಏನೂ ಕೊಡೋಲ್ಲ, ಅದ್ರ ಬದಲು ಗೋಲ್ಡ್ ಸಿಲ್ವರ್ ಏನಾದರೂ ತೊಗೋಬೋದು. ಸೊ ನಾನು ಅದಕ್ಕೆ ಅಂತಲೇ ಮುಖವಾಡ ತೊಗೋಬೇಕು ಅಂತಲೇ ಚೀಟಿ ಹಾಕಿದ್ದೆ. ಸೊ ಇವತ್ತು ಹೋಗಿ ಎಲ್ಲ ಫೈನಲ್ ಮಾಡಿಬಿಟ್ಟು ಬಂದಿದ್ದೀನಿ. ಅದು ಒಡವೆ ಹಾಕೋಕ್ಕೆ ಇಲ್ಲಿ ಕಿವಿ ಹತ್ರ ಹೋಲ್ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ಅವ್ರ ಹತ್ರನೇ ಕೊಟ್ಬಿಟ್ಟು ಬಂದಿದ್ದೀನಿ, ನಾನು ತೊಗೊಬಂದಿಲ್ಲ. ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನನೇ ತೋರಿಸ್ತೀನಿ ನಾನು ಯಾವ ಥರ ತೊಗೊಬಂದಿದ್ದೀನಿ ಅಂತ. ಓಕೆ, ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ನನ್ನ ವೀಡಿಯೋಸ್ಗೆ ಹೆಚ್ಚೆಚ್ಚು ವ್ಯೂಸ್ ಕೊಡಿ. ಪ್ಲೀಸ್ ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಎಲ್ರಿಗೂ ಗುಡ್ ನೈಟ್ ಹೇಳ್ತಾ ಎಲ್ರಿಗೂ ನಮಸ್ಕಾರ.